ಈ ಕಾರಣದಿಂದ ಈಗ ನಮಗೆ ಆಗಬೇಕಾಗಿದ್ದೇನು? ಎಸ್ಸಿಪಿ ಟಿಎಸ್ಪಿ ಹಣ ಯಾವ ರೀತಿ ವಿನಿಯೋಗ ಆಗಬೇಕಾಗಿತ್ತು? ಮೊದಲು ಜಮೀನುಗಳನ್ನು ಕೊಡ್ತಕ್ಕಂಥದ್ದಿತ್ತು. ಇದು ನಿಗಮಗಳ ಮೂಲಕ, ಅದು ಅಂಬೇಡ್ಕರ್ ನಿಗಮ ಇರಬಹುದು, ಆದಿಜಾಂಬವ ನಿಗಮ ಇರಬಹುದು, ಅಥವಾ ಬೋವಿ ನಿಗಮ ಇರಬಹುದು, ವಾಲ್ಮೀಕಿ ನಿಗಮ ಇರಬಹುದು. ಈ ತರ ನಿಗಮಗಳ ಮೂಲಕ ಜನರಿಗೆ, ಯಾರು ಜಮೀನು ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳಿಗೆ ಜಮೀನು ಕೊಡ್ತಿದ್ರು. ಇದು ಅವ್ರಿಗೆ ಕೊಟ್ರೆ ಅವ ಒಬ್ಬ ರೈತನಾಗ್ತಿದ್ದ, ಅವನಿಗೆ ಏನೋ ಆದಾಯ ಬರ್ತಿತ್ತು, ಅಥವಾ ಶ್ರಮಜೀವಿ ಆಗ್ತಿದ್ದ. ಬಟ್ ಇವ್ರಿಗೆ ಬೇಕಿಲ್ಲ ಅದು. ಇವರ ಕೊಡ್ತಕ್ಕಂಥ ಭಿಕ್ಷೆಗೆ ಕಾಯ್ತಾ ಕುಳಿತಿರ್ಬೇಕು ಅವರು. ಒಂದು ಸಾರಿ ಭಿಕ್ಷೆ ಸಿಕ್ಕಿದ್ರು, ಅರೆ ಕಾಂಗ್ರೆಸ್ನವ್ರು ನಮಗೆ ಕೊಟ್ಟರಲ್ಲಪ್ಪ ಅನ್ನೋ ಕಾರಣಕ್ಕೆ ನಮಗೆ ವೋಟ್ ಹಾಕಿ ತೃಪ್ತಿ ಪಟ್ಕೊಳ್ಬೇಕು ಅವರು ಅಷ್ಟೇ. ಈ ಪದ್ಧತಿಯನ್ನ ಅವರು ಇದುವರೆಗೂ ನಡೆಸ್ಕೊಂಡು ಬರ್ತಿರ್ತಕ್ಕಂಥದ್ದು. ಆ ಕಾರಣಕ್ಕೆ ಅವರಿಗೆ ಭೂಮಿ ಕೊಡಲಿಲ್ಲ. 39,000 ಕೋಟಿ ನಮ್ಮ ಜನಾಂಗಕ್ಕೆ ಅಂತ ಇಟ್ಟಿದ್ರು ಕೂಡ ಈ ಎಲ್ಲಾ ನಿಗಮಗಳಿಗೂ ಸೇರಿ 500 ಕೋಟಿ ಕೂಡ ಇಡ್ಲಿಕ್ಕೆ ಆಗ್ಲಿಲ್ಲ ಇವರಿಂದ. ಇವತ್ತಿನ ದಿವಸ ಗ್ರಾಜ್ಯುಯೇಟ್ಸ್, ಬಹಳ ಜನ ಗ್ರಾಜ್ಯುಯೇಟ್ಸ್ ಆಗಿದ್ದಾರೆ, ಕೆಲಸ ಸಿಗೋದಿಲ್ಲ. ಅದಕ್ಕೆ ಅವರಿಗೆ ಕೆಲಸ ಸಿಗುವಂತ ಕೆಲಸ ಮಾಡಿಸಬೇಕಾಗಿತ್ತು ಇವರು. ಅದನ್ನು ಮಾಡಲಿಲ್ಲ. ಎಂಪ್ಲಾಯ್ಮೆಂಟ್ ಇಲ್ಲ. ಒಂದು ಸಮಯ ಎಂಪ್ಲಾಯ್ಮೆಂಟ್ ಇಲ್ಲ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಬೇಕಲ್ಲ, ಕಾರ್ಖಾನೆ ತೆಗಿಬೇಕಂತಂದ್ರೆ ಅವರಿಗೆ ಸವಲತ್ತು ಸಿಗಬೇಕು, ಸಾಲ ಕೊಡಬೇಕು. ಇಂಡಸ್ಟ್ರಿ ಮಾಡೋರಿಗೆ ಕೆಡಿಬಿಯಿಂದ ಜಮೀನು ಕೊಡಬೇಕು. ಇಂಥವೆಲ್ಲ ಮಾಡಿದ್ರೆ ಅವರು ಉದ್ಧಾರ ಆಗ್ತಾರೆ. ಅದಿಲ್ಲ. ಕೆಲವರು ಡ್ರೈವಿಂಗ್ ಕಲ್ತ್ಕೊಳ್ತಾರೆ, ಟ್ಯಾಕ್ಸಿ ಆದ್ರೂ ಓಡಿಸ್ಕೊಳ್ತೀವಿ ಅಂತ ಅವರಿಗೆ ಕಾರು ಕೊಡಬೇಕು. ನೀವು ನಿಮ್ಮ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಕಾರ್ ಯಾರಿಗೂ ಕೊಟ್ಟಿಲ್ಲ. ಬರೀ ನೀವು ಮಾತ್ರ ಕಾರ್ಗಳು ತಗೊಳ್ತಾ ಇದ್ದೀರಿ. ಲ್ಯಾಂಬೋರ್ಗಿನೇನು ತಗೋತೀರಿ ನೀವು? SC STಗಳಿಗೆ ಯಾಕೆ ಕಾರ್ಗಳು ಕೊಡಿಸೋದಿಲ್ಲ? 100 ಎಕರೆಗಳು ಜಮೀನು ತಗೋತೀರಿ, ದಲಿತರಿಗೆ ಜಮೀನು ಕೊಡುವಂತ ಪರಿಸ್ಥಿತಿಯಲ್ಲಿಲ್ಲ. ನೀವು ಬರೀ ಬಸ್ನಲ್ಲಿ ಹೋಗುವಂತೀರಿ. ಅದೆಲ್ಲಾದ್ರೂ ಹೋಗ್ಲಿ. ನಮ್ಮ ಕಾಲದಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳೆಲ್ಲರಿಗೂ ಸಾರಾಸಗಟಾಗಿ 75 ಯೂನಿಟ್ ಕರೆಂಟ್ ಫ್ರೀ ನಾವು ಮಾಡಿಬಿಟ್ಟಿದ್ವಿ. ನೀವೇನು ಎಕ್ಸ್ಟ್ರಾ ಕೊಟ್ಟಿದ್ದೀಗ? ನೀವೇನು ಕೊಡ್ಲಿಲ್ಲ. ಅದ್ರ ಬದಲಾಗಿ ಏನ್ ಮಾಡಿದ್ರಿ? ಜನಸಂಖ್ಯೆಗೆ ಅನುಗುಣವಾಗಿ ಇಷ್ಟೇ SC ಮನೆಗಳಿದೆ ಅಂತ ನಿಮ್ಗೇನು ಗೊತ್ತಿಲ್ಲ, ಇವತ್ತಿಗೂ ಕೊಡಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನಲ್ಲಿ ಇಷ್ಟು ಅಮೌಂಟ್ ಅಂತೇಳಿ ತೆಗೆದು ನೀವು ಅದಕ್ಕೆ ತಗೊಂಡ್ಬಿಟ್ಟಿದ್ದೀರಿ. ಎಷ್ಟು ಜನ ಬಸ್ನಲ್ಲಿ ನಮ್ಮವ್ರು ಓಡಾಡ್ತಾರ ನಿಮಗೆ ಗೊತ್ತೇ ಇಲ್ಲ. ಆದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಅಷ್ಟು ಹಣ ತೆಗೆದುಬಿಟ್ಟಿದ್ದೀರಿ. ಇದು ಅನ್ಯಾಯ ಆಗ್ತಾ ಇರೋದು ನಮಗೆ. ಯಾಕೆ ಅಂತಂದ್ರೆ ನಮ್ಮವರು ಕೂಲಿಕಾರ ಜನರು. ಬೆಳಗ್ಗೆ ಎದ್ದವರು ಸಂಪಾದನೆ ಕೂಲಿ ಮುಖ್ಯವೇ ಹೊರತು ನಿಮ್ಮ ಬಸ್ಸಲ್ಲಿ ಓಡಾಡೋದು ಮುಖ್ಯ ಅಲ್ಲ ನಮ್ಮ ಹೆಣ್ಮಕ್ಳಿಗೆ. ಆದ್ರೆ ನೀವು ಆ ಬಜೆಟ್ನಲ್ಲಿ ಇರ್ತಕ್ಕಂಥ ಹಣ ಮಾತ್ರ ತೆಗೆದು ಯಾರಿಗೆ ಕೊಡ್ತಾ ಇದ್ದೀರಿ? ಇದು ಆಗ್ತಾ ಇರ್ತಕ್ಕಂಥ ಅನ್ಯಾಯ. ಆದ್ರೆ ನಮಗಾಗಬೇಕಾಗಿರೋದು ಅಸೆಟ್ ಕ್ರಿಯೇಟ್ ಆಗ್ಬೇಕು. ಅವ್ರಿಗೆ ಮನೆ ಕಟ್ಕೊಟ್ರ? ಇಲ್ಲ. ಜಮೀನು ತೆಗೆದುಕೊಟ್ರ? ಇಲ್ಲ. ಕಾರ್ ತೆಗೆದುಕೊಟ್ರ? ಇಲ್ಲ. ಹೋಗ್ಲಿ, ಗಂಗಾ ಕಲ್ಯಾಣ ಯಾರು ಜಮೀನು ಇಟ್ಕೊಂಡಿದಾರೋ ಅವ್ರಿಗೆ ಗಂಗಾ ಕಲ್ಯಾಣ ಕೊಟ್ಟಿದ್ರೆ ಅವರು ನೀರಾದರೂ ಸಿಕ್ಕಿದ್ರೆ ದುಡಿಮೆ ಮಾಡಿ ಬದುಕುತ್ತಿದ್ರು. ಇದು ಅಸೆಟ್ ಕ್ರಿಯೇಷನ್. ಇದು ಮಾಡಿಲ್ಲ. ಅಂದಮೇಲೆ ನೀವು ಏನು ನಿಮ್ಮ SCP TSP ಇದಕ್ಕಾಗಿ ನೀವು ಒಂದು ಆಕ್ಟ್ ಅನ್ನು ತಂದಿದಿರೋ, ನಿಮ್ಮ ಆಕ್ಟ್ನ ವಿರುದ್ಧವಾಗಿ ಈ ಸರ್ಕಾರವೇ ನೀವೇ ನಡ್ಕೊಳ್ತಾ ಇದ್ದೀರಿ. ಆದ್ದರಿಂದ ಇದನ್ನು ನಾವು ಸಂಪೂರ್ಣವಾಗಿ ಬಹಳ ತೀಕ್ಷ್ಣವಾಗಿ ಈ ವಿಚಾರವನ್ನ ನಮ್ಮ ಪಕ್ಷ ತೆಗೆದುಕೊಂಡಿದೆ. ಇದಕ್ಕೆ ರೆಮಿಡಿ ಏನು? ನೀವು ಈ ವರ್ಷದ ಆಯವ್ಯಯದಲ್ಲಿ ₹1 ಕೂಡ SCP TSP ಹಣವನ್ನ ನೀವು ಗ್ಯಾರಂಟಿಗಳಿಗೆ ಬಳಸಬಾರದು. ಒಂದು ಸುಳ್ಳನ್ನ 100 ಸಾರಿ ಹೇಳಿ ಸತ್ಯ ಮಾಡಕ್ಕೆ ಹೊರಟಿದ್ದಾರೆ. ಏನಂತಂದ್ರೆ ನೋಡಿ, SCP TSP ಹಣ ದಲಿತರಿಗಾಗಿ ಇಟ್ಟಿರೋದು.
ನಾವು ದಲಿತರಿಗಲ್ಲದೆ ನಾವು ಇನ್ನೊಬ್ಬರಿಗೆ ಖರ್ಚು ಮಾಡಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದೀವಿ. ನಾವು ಅದನ್ನೇ ಹೇಳೋದು, ನೀವು ಅದನ್ನೇ ಖರ್ಚು ಮಾಡಬೇಕು, ಅವ್ರಿಗೆ ಮಾಡಿ. ಆದ್ರೆ ಗ್ಯಾರಂಟಿಗಳಿಗೆ ಮಾಡ್ತಿರಲ್ಲ, ಅದೇ ತಪ್ಪು. ಯಾಕಂತಂದ್ರೆ ಗ್ಯಾರಂಟಿ ಸಾರ್ವಜನಿಕವಾಗಿ ಕೊಡೋದೇ ಹೊರತು ಪರಿಶಿಷ್ಟ ಜಾತಿಗೆ ಅವ್ರ ದುಡ್ಡಲ್ಲಿ, ಮುಸಲ್ಮಾನರಿಗೆ ಅವ್ರ ದುಡ್ಡಲ್ಲಿ, ಹಿಂದುಳಿದವರಿಗೆ ಅವ್ರ ದುಡ್ಡಲ್ಲಿ ಅಂತ ಏನಿಲ್ವಲ್ಲ. ಆದ್ರೆ ನಮಗೆ ಮಾತ್ರ ಅವ್ರ ದುಡ್ಡಲ್ಲಿ ಯಾಕೆ? ಇಲ್ಲಿ ವಂಚನೆ ಮಾಡ್ತಾ ಇರೋದು ನೀವು. ಇದು ಎಷ್ಟು ಚೆನ್ನಾಗಿ ಅಂತಂದ್ರೆ, ಸುಳ್ಳು ಏನೋ ಒಂದು ಸಾರಿ ಹೇಳ್ಬಹುದು, ಆದ್ರೆ ಜನರ ಮುಂದೆ ನಿಂತು ನೀವು ರಾಜ್ಯಕ್ಕೆ ಸುಳ್ಳು ಹೇಳ್ತಿದ್ದೀರಲ್ಲ, ಎಷ್ಟು ವಂಚಕತನ ಇದೆ ನಿಮ್ಮಲ್ಲಿ. ಮುಖ್ಯಮಂತ್ರಿಗಳನ್ನ ನಾನು ಬಹಳ ಇದು ಅನ್ಕೊಂಡಿದ್ದೆ. ಅವರು ಜನತಾದಳದಲ್ಲಿ ಇದ್ದಾಗ ನಾನು ಬಹಳ ಸಂಪರ್ಕದಲ್ಲಿದ್ದವು, ನಮ್ಗೆ ಬಹಳ ಸ್ನೇಹಿತರು ಅವರು. ಮೊದಲು ಬಹಳ ಖಡಕ್ಕಾಗಿ ನೇರವಾಗಿ ಮಾತಾಡ್ತಿದ್ರು. ಬಟ್ ಈಗ ವೀರಪ್ಪ ಮೊಯ್ಲಿನೇ ಮೀರಿಸ್ಬಿಟ್ಟಿದ್ದಾರೆ ಅವರು ಸುಳ್ಳು ಹೇಳೋದ್ರಲ್ಲಿ. ಕಾಂಗ್ರೆಸ್ನಲ್ಲಿ ವೀರಪ್ಪ ಮೊಯ್ಲಿ ಅವರು ಸುಳ್ಳು ಹೇಳೋದ್ರಲ್ಲಿ ಬಹಳ ನಿಸೀಮರು. ಇದು ನಾನು ಹೇಳಿದ್ದಲ್ಲಪ್ಪ, ಇವರು ದಿವಂಗತ ಬಂಗಾರಪ್ಪನವರು ಹಸಿ ಸುಳ್ಳ ಮೊಯ್ಲಿ ಅಂತ ಹೇಳೋರು. ಅದನ್ನ ಕೇಳಿಸ್ಕೊಂಡಿದ್ದೆ. ಈಗ ನಾನು ನೋಡ್ತೀನಿ, ಬಂಗಾರಪ್ಪನವ್ರು ಇದ್ದಿದ್ರೆ ಇನ್ನೂ ಇವ್ರ ಬಗ್ಗೆ ಏನೇನು ಹೇಳ್ತಿದ್ರು ಗೊತ್ತಿಲ್ಲ. ಆದ್ರೆ ಹಸಿ ಸುಳ್ಳಿಗಿಂತ ಹಸಿ ಸುಳ್ಳು ಹೇಳೋದು ಇವಾಗ ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಅಂತ ಈಗ ಓಪನ್ ಆಗಿ ಜನ ಹೇಳ್ತಾರೆ. ಈ ಪರಿಸ್ಥಿತಿಗೆ ಬಂದಿದೆ. ಆದ್ರಿಂದ ನಮ್ಮಲ್ಲಿ ಇವತ್ತು ಇಡೀ ಪಕ್ಷ, ಎಲ್ಲಾ ಮುಖಂಡರು, ನಾವು 14 ತಂಡಗಳಾಗಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಲಿಕ್ಕೆ ಹೊರಟಿದ್ದೀವಿ. ಇವತ್ತು ನಮ್ಮ ಮಹೇಶ್ ಅವರು ಇವರೆಲ್ಲ ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ. ನಾನು ನಾಳೆ ಬಳ್ಳಾರಿ ಮತ್ತು ಕೊಪ್ಪಳಕ್ಕೆ ಹೋಗ್ತಿದ್ದೀನಿ. ಹೀಗೆ ಎಲ್ಲ 28 ಪಾರ್ಲಿಮೆಂಟರಿ ಸೆಗ್ಮೆಂಟ್ಗೆ ಹೋಗಿ ಇದನ್ನ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಮೊದಲನೇದು. ಇದರ ವಿರುದ್ಧವಾಗಿ ಪರಿಶಿಷ್ಟ ಜಾತಿ ವರ್ಗಗಳ ಜನರು ಇದನ್ನ ವಿರೋಧಿಸಬೇಕು. ಒಂದೇ ರೂಪಾಯಿಯನ್ನು ನೀವು ಬೇರೆದಕ್ಕೆ ವರ್ಗಾವಣೆ ಮಾಡಿದರೆ ಈ ಸಾರಿ ನಾವು ಕೋರ್ಟ್ಗೂ ಕೂಡ ಹೋಗಲಿಕ್ಕೆ ನಾವು ಸಿದ್ಧರಿದ್ದೇವೆ. ಈ ವಿಚಾರಗಳನ್ನ ನಾವು ಎಲ್ಲ ಕಡೆಯಲ್ಲೂ ಹೇಳ್ತಕ್ಕಂಥ ಕೆಲಸ. ಯಾಕಂದ್ರೆ 3ನೇ ತಾರೀಕು ನಮ್ಮ ಸೆಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಆದ್ರಿಂದ ನಾವೆಲ್ಲ ಬೇಗ ಹೋಗಿ ಬರಬೇಕು. ಇನ್ನು ಉಳಿದವರು ಏನಾದ್ರೂ ಇದ್ರೆ 1-2 ದಿನ ಹಿಂದೆ ಮುಂದೆ ಆಗಬಹುದು. ಆದ್ರೆ ಇಡೀ ರಾಜ್ಯದಲ್ಲಿ ಜನರನ್ನ ಇದು ಎಚ್ಚರಿಸತಕ್ಕಂಥ ಈ ಅನ್ಯಾಯಗಳ ಮಾಡ್ತಾ ಇರತಕ್ಕಂಥ ಸರ್ಕಾರದ ವಿರುದ್ಧವಾಗಿ ಆ ಜನರು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ. ವಿಪರ್ಯಾಸ ಅಂತಂದ್ರೆ ನನಗೆ ನೋವಿನ ಸಂಗತಿ, ಸಣ್ಣ ವಿಷಯ ಬಂದರೂ ಕೂಡ ದಲಿತ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡ್ತವೆ. ಬಿಜೆಪಿ ಇದ್ರೆ ಬಹುಶಃ ಅವ್ರು ಮಾಡ್ತಿದ್ರೇನೋ ನನಗೆ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಇಷ್ಟೆಲ್ಲ ಅನಾಹುತ ಮಾಡಿ ಅನ್ಯಾಯ ಮಾಡಿದಾಗ ಕೆಲವೇ ಸಂಘಟನೆಗಳು ಇವುಗಳ ವಿರುದ್ಧವಾಗಿ ಸೆಟದು ನಿಂತು, ಯಾವ ರೆಕಗ್ನೈಸ್ಡ್ ಆರ್ಗನೈಸೇಷನ್ಸ್ ಅಂತ ನಾವು ಹೇಳ್ಕೊಳ್ತೀವೋ ಅವರೆಲ್ಲ ರೆಕಗ್ನೈಸ್ಡ್ ವಿತ್ ಕಾಂಗ್ರೆಸ್ ಆಗ್ಬಿಟ್ಟಿದಾರಲ್ಲ, ಇದು ನಮಗೆ ವಿಪರ್ಯಾಸದ ಒಂದು ಸಂಗತಿ. ಬಟ್ ನಾನು ಅವರೆಲ್ಲರಲ್ಲೂ ಮನವಿ ಮಾಡ್ತೇನೆ, ನಾವೆಲ್ಲರೂ ಕೂಡ ಅಣ್ಣತಮ್ಮಂದು. ನೋಡಿ, ನೀವೆಲ್ಲರೂ ಸಮುದಾಯದ ಪರವಾಗಿ ಹೋರಾಟ ಮಾಡ್ತಕ್ಕಂಥವರೇ ಹೊರತು ಯಾವುದೋ ರಾಜಕೀಯ ಪಕ್ಷದ ಪರವಾಗಿ ಹೋರಾಟ ಮಾಡ್ತಕ್ಕಂಥವರಲ್ಲ. ನಾವು ತಪ್ಪು ಮಾಡಿದ್ರು ನೀವು ವಿರೋಧಿಸಿದ್ರೆ ನಾವು ವೆಲ್ಕಮ್ ಮಾಡ್ತೀವಿ, ನಾವು ಅದನ್ನು ಸ್ವಾಗತ ಮಾಡ್ತೇವೆ. ಕಾಂಗ್ರೆಸ್ ಮಾಡಿದ್ರೂ ಮಾಡಬೇಕು, ನೀವು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧನೂ ಮಾಡಬೇಕು. ಅದನ್ನು ಬಿಟ್ಟು ಕಾಂಗ್ರೆಸ್ ಮಾಡಿದಾಗ ಅಪ್ಕೊಳ್ಳೋದು, ಬಿಜೆಪಿ ಏನಾದ್ರೂ ತಪ್ಪು ಮಾಡದಿದ್ರೂ ಹುಡುಕಿ ಏನಾದ್ರೂ ತೀಟೆ ತಕರಾರು ಮಾಡುವಂತದ್ದನ್ನ ದಯವಿಟ್ಟು ತಾವುಗಳು ಮಾಡಬೇಡಿ. ಇದು ಸಮುದಾಯಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯ. ಒಂದು ಸಮಯ ಅನ್ಯಾಯ ಮಾಡೋರ ಪರವಾಗಿ ನೀವು ನಿಂತರೆ ಸಮುದಾಯಕ್ಕೆ ನೀವು ದ್ರೋಹ ಮಾಡದಂಗೆ ಆಗುತ್ತೆ ಅನ್ನೋ ವಿಚಾರವನ್ನ ಕೂಡ ನಾನು ಅವ್ರಿಗೂ ಕೂಡ ಮನವರಿಕೆ ಮಾಡಲಿಕ್ಕೆ ನಾನು ಬಯಸ್ತೇನೆ.